ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ವಿಡಿಯೋದಲ್ಲಿ ನಿಮಗೆ ಮೀನು ಸಾರು, ಮೀನು ಸುಕ್ಕ, ಮೀನು ಫ್ರೈ ಎಲ್ಲ ನೋಡಿ ಬೇಸರ ಆಗಿದ್ದರೆ ಇವತ್ತು ನಿಮಗೆ ಹೊಸ ಒಂದು ರೆಸಿಪಿಯೊಂದಿಗೆ ನಾನು ಬಂದಿದ್ದೇನೆ. ಮನೆಯಲ್ಲೇ ಮಾಡಿದ ಆರೋಗ್ಯಕರ ಹಾಗೂ ಟೇಸ್ಟಿಯಾಗಿರುವ ಬರ್ಗರ್. ಇದಕ್ಕೆ ಏನೆಲ್ಲ ಹಾಕಿದ್ದೇನೆ, ಹೇಗೆ ಮಾಡಿದ್ದೇನೆ, ಇಷ್ಟು ಸುಲಭವಾಗಿ ಅಂತೆಲ್ಲ ನಿಮ್ಗೆ ಹೇಳ್ಕೊಡ್ತೀನಿ. ನೀವು ಒಂದು ಸಲ ಮನೆಯಲ್ಲಿ ಹೀಗೆ ಮಾಡಿ ತಿಂದರೆ ಖಂಡಿತವಾಗಿ ನೀವು ಮತ್ತೆ ಹೋಟ್ಲಿಗಂತೂ ಹೋಗೋದೇ ಇಲ್ಲ. ಇದು ಎಲ್ಲರಿಗಿಂತ ಜಾಸ್ತಿ ಮಕ್ಕಳಿಗೆ ಇಷ್ಟ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ದೊಡ್ಡವ್ರಿಗೆ ಕೂಡ ಈಗ ಬರ್ಗರ್ ಇಷ್ಟ ಅಲ್ವ, ಅದಕ್ಕೆ ಬರ್ಗರ್ ಬನ್ ಅಂತಲೇ ಸಿಗುತ್ತೆ ನೋಡಿ. ಈ ಥರ ಬನ್ ಒಳ್ಳೆ ಮಾಲ್ಗಳಲ್ಲಿ, ದೊಡ್ಡ ಬೇಕರಿಗಳಲ್ಲೆಲ್ಲ ಸಿಗುತ್ತೆ. ಬನ್ನಲ್ಲಿ ನೀವು ಕೇಳಬೇಕು ಬರ್ಗರ್ ಬನ್ ಕೊಡಿ ಅಂತ, ಮತ್ತು ಅದರ ಡೇಟ್ ನೋಡಿ ತಗೊಂಡು ಬನ್ನಿ. ಹಾಗೆ ನಾವು ಹೇಗೆ ಮಾಡಿದ್ದೀವಿ ಅಂತ ನೋಡಿಕೊಂಡು ಬರುವ. ಬರ್ಗರ್ಗೆ ಇವತ್ತು ಬೋನ್ಲೆಸ್ ಚಿಕನ್ ತಗೊಂಡಿದ್ದೇನೆ ನೋಡಿ. ಬೋನ್ಲೆಸ್ ಟೆಂಡರ್ ಚಿಕನ್. ಇದನ್ನು ಇವಾಗ ಸ್ವಲ್ಪ ಚಿಕ್ಕದಾಗಿ ಪೀಸ್ ಮಾಡುವ. ಈಗ ಮಿಕ್ಸಿಯಲ್ಲಿ ಪುಡಿ ಮಾಡಲಿಕ್ಕೆ, ಹಾಗಾಗಿ ನಾವು ಸ್ವಲ್ಪ ಇಷ್ಟು ದೊಡ್ಡ ಪೀಸ್ ಬೇಡ, ಇಷ್ಟು. ಇನ್ನೊಂದು ಬಾರಿ ತೊಳಿಬೇಕು. ಮೊದಲು ನಾವು ಸರಿಯಾಗಿ ತೊಳೆದಿದ್ದೇವೆ, ಅಂದರೆ ಕಟ್ ಮಾಡಿದ ಮೇಲೆ ಇನ್ನೊಂದು ಸಲ ತೊಳಿಬೇಕು. ಈಗ 7-8 ಬೆಳ್ಳುಳ್ಳಿ ಪೀಸ್, ಆಮೇಲೆ ಚೂರು ಒಂದು ಅರ್ಧ ಸ್ಪೂನ, ಮುಕ್ಕಾಲು ಸ್ಪೂನಷ್ಟು ಕಾಳು ಮೆಣಸು, ಒಂದು 20-25ರಷ್ಟು. ಹಾಗೆ ಕಟ್ ಮಾಡಿರೋ ಚಿಕನ್ನ ಕೂಡ ಹಾಕಿ, ಹಾಗೆ ಸ್ವಲ್ಪ ಸೆಲರಿ ಪೀಸ್ ಕೂಡ ಹಾಕಿದ್ದೇನೆ. ಇದನ್ನು ಇವಾಗ ಗ್ರೈಂಡ್ ಮಾಡ್ಕೊಂಡು ಬರ್ತೇನೆ, ನೀರು ಹಾಕದೆ. ಈ ಥರ ಬರಬೇಕು ನೋಡಿ, ಅದಕ್ಕೆ ಹೇಳೋದು ನೀರು ಹಾಕಬಾರ್ದು ಅಂತ. ಈ ಥರ ಇರಬೇಕು. ಈಗ ನಿಮಗೆ ಬೇಕು ಅಂದರೆ ಮಾತ್ರ ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕಿ, ಯಾಕಂದ್ರೆ ಚಿಕನ್ನಿಗೆ ನಾವು ಹಾಕಲೇಬೇಕು, ಹಾಕೋದೇನು ಕೂಡ ಮಾಡ್ಬೋದು. ಹಾಗೆ ಒಂದು ಮೊಟ್ಟೆಯನ್ನು ಕೂಡ ಹಾಕಿ, 2 ಸ್ಪೂನಷ್ಟು ಕಾರ್ನ್ ಫ್ಲೋರ್ ಹಾಕಿ, ತುಂಬ ಉಪ್ಪು ಹಾಕ್ಲಿಕ್ಕೆ ಹೋಗಬೇಡಿ, ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕಿ. ನೀವು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ. ಎಲ್ಲದಕ್ಕೂ ಕೂಡ ಈ ಒಂದು ಕಾರ್ನ್ ಫ್ಲೋರ್ ಮತ್ತು ಮೊಟ್ಟೆ ಸರಿಯಾಗಿ ಮಿಕ್ಸ್ ಆಗಬೇಕು, ಅದೇ ಇರೋದು ಇದರಲ್ಲಿ. ಹಾಗಾಗಿ ಕೈಯಲ್ಲೇ ಮಿಕ್ಸ್ ಮಾಡಬೇಕು. ಈಗ ಇದನ್ನು ರೌಂಡಾಗಿ ಶೇಪ್ ಮಾಡಿ ಬರ್ಗರಿಗೆ ರೆಡಿ ಮಾಡಿ ಇಟ್ಕೊಳ್ಬೇಕು. ಹೀಗೆ ವಡೆ ಥರ ಒಂದೊಂದನ್ನು ಇವಾಗ ರೆಡಿ ಮಾಡ್ತಾ ಹೋಗಿ. ಈ ಬರ್ಗರ್ ಮಾಡಲಿಕ್ಕೆ ನಮಗೆ ಬರ್ಗರ್ ಬನ್ನು ಅಂತ ಸಿಗುತ್ತೆ. ಈಗ ಬರ್ಗರ್ ಬನ್ನು ಎಷ್ಟು ದೊಡ್ಡದಾಗಿದೆ ಅದಕ್ಕೆ ಸರಿಯಾಗಿ ಈ ಚಿಕನ್ನ ಈ ಥರ ರೌಂಡ್ ಮಾಡಿ ಇಡಬೇಕು. ಯಾಕೆಂದರೆ ಇದು ತುಂಬ ದೊಡ್ಡದಾದರೆ, ಬನ್ನು ಚಿಕ್ಕದಾದರೆ ಅದೆಲ್ಲ ಔಟ್ಸೈಡೆಲ್ಲ ಬರುತ್ತೆ. ಹಾಗಾಗಿ ನೋಡಿ, ಬನ್ನು ಸೈಜ್ ನೋಡಿ ಇದನ್ನು ಈ ಥರ ಶೇಪ್ ಮಾಡಿ ಹಾಕಿ. ಇವಾಗ ಇದನ್ನು ತವಾ ಫ್ರೈ ಮಾಡಬೇಕು. ನಾವು ಡೀಪ್ ಫ್ರೈ ಮಾಡಲಿಕ್ಕೆ ಹೋಗಬಾರ್ದು, 2 ಕಡೆಯೂ ಕೂಡ ಫ್ರೈ ಆಗಬೇಕು. ಆ ರೀತಿಯಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ತವಾ ಫ್ರೈ ಮಾಡ್ಕೊಂಡು ಬರುವ. ಇಲ್ಲಿ ಒಂದು 2ರಿಂದ 2.5 ಸ್ಪೂನಷ್ಟು ಎಣ್ಣೆ ಹಾಕಿ, ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಆ ಎಣ್ಣೆನೇ ಹಾಕಿ. ನಾನಿಲ್ಲಿ ಕೊಬ್ಬರಿ ಎಣ್ಣೆಯಲ್ಲಿ ಅಡುಗೆ ಮಾಡೋದ್ರಿಂದ ಕೊಬ್ಬರಿ ಎಣ್ಣೆ ತಗೊಳ್ತಾ ಇದ್ದೇನೆ. ಜಾಸ್ತಿ ಡೀಪ್ ಫ್ರೈ ಎಲ್ಲ ಮಾಡಲಿಕ್ಕೆ ಹೋಗಬಾರ್ದು. ಇದು ಪೂರ್ತಿಯಾಗಿ ನಾನು ಫ್ಲೇಮನ್ನು ಚಿಕ್ಕದಾಗಿ ಇಟ್ಕೊಂಡಿದ್ದೇನೆ. ಇದನ್ನು ಈ ಥರ ಫ್ರೈ ಮಾಡುವ. ಎಲ್ಲ ಹಾಕಿದ ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಡುವ. ಇದು 2 ಕಡೆ ಕೂಡ ಫ್ರೈ ಆಗಬೇಕು. ಈಗ ಫ್ಲೇಮನ್ನು ಒಂಚೂರು ಹೈ ಮಾಡಿದ್ದೇನೆ. ಇದನ್ನು ಉಲ್ಟಾ ಹಾಕಬೇಕು ಈ ಥರ ನೋಡಿ. ಈಗ ಇನ್ನೊಂದು ಕಡೆಯೂ ಕೂಡ ಇದೇ ರೀತಿ ಫ್ರೈ ಆಗಲಿ. ಫ್ಲೇಮು ಮೀಡಿಯಮಲ್ಲಿ ಇಡಬೇಕು. ಹೈ ಫ್ಲೇಮಲ್ಲಿ ಇಟ್ಟಿದ್ದೇನೆ ನೋಡಿ. ಇದನ್ನು ತೆಗೆಯೋ ಸಮಯ ಕೂಡ ಆಯಿತು. ಒಂದೊಂದಾಗಿ ತೆಗೆಯುವ ಇದನ್ನು. ಇನ್ನು ಬಾಕಿ 2 ಇದೆ ಅಲ್ವಾ, ಅದನ್ನು ಕೂಡ ಇದೇ ಬಾಣಲಿಗೆ ಹಾಕಬೇಕು. ಸ್ವಲ್ಪ ಎಣ್ಣೆ ಹಾಕಬೇಕು, ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿದರೆ ಸಾಕು. ಇದರಲ್ಲೇ ಸ್ವಲ್ಪ ಎಣ್ಣೆ ಇದೆ. ನೋಡಿ, ಇದು ಕೂಡ 2 ಕಡೆ ಕೂಡ ಫ್ರೈ ಆಗಲಿ. ಬರ್ಗರ್ದು ಚಿಕನ್ ರೆಡಿಯಾಗಿದೆ.
ಇನ್ನು ನಾವು ಬರ್ಗರ್ ಬನ್ನ ಮತ್ತು ಸ್ವಲ್ಪ ತರಕಾರಿ ಮಯೋನೀಸ್ ಅವೆಲ್ಲ ರೆಡಿ ಮಾಡೋಣ. ಇಲ್ಲಿ ನಾನು ಒಂದೇ ಒಂದು ಹಸಿಮೆಣಸಿನಕಾಯಿ ತಗೊಂಡಿದ್ದೇನೆ 4 ಬರ್ಗರ್ಗೆ. ನಿಮಗೆ ಖಾರ ಜಾಸ್ತಿ ಬೇಡ ಅಂದರೆ ಒಂದು ಅರ್ಧ ಆದರೂ ತಗೊಳ್ಳಿ, ಒಂದಕ್ಕಿಂತ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ. ಆಮೇಲೆ ನಿಮಗೆ ಹಸಿ ಹಸಿ ಯಾವುದೆಲ್ಲ ತರಕಾರಿ ತಿನ್ನಲಿಕ್ಕಾಗುತ್ತೆ ಅದನ್ನೆಲ್ಲವನ್ನು ಹಾಕಿ. ನಾನಿಲ್ಲಿ ಕ್ಯಾಬೇಜ್ ತಗೊಂಡಿದ್ದೇನೆ, ಹಾಗೆ ನೋಡಿ ಈರುಳ್ಳಿ ಕೂಡ ಹಾಕ್ತಾಯಿದ್ದೇನೆ ನಾನು, ಒಂದು ಈರುಳ್ಳಿ. ಆಮೇಲೆ ಸಿಲ್ಲರಿ ಎಲೆ ಹಾಕ್ತಾಯಿದ್ದೇನೆ. ಈಗ ಟೊಮೆಟೊ ಹಾಗೆ ಕ್ಯಾರೆಟ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡಬೇಕು, ಎಲ್ಲವನ್ನೂ ಕೂಡ ಚಿಕ್ಕದಾಗಿ ಕಟ್ ಮಾಡಬೇಕು. ಈಗ ಮಯೋನೀಸ್ ಹಾಕಿ ಇದನ್ನು ಮಿಕ್ಸ್ ಮಾಡುವ. ಬರ್ಗರ್ ಮಯೋನೀಸ್ ಅಂತ ಸಿಗುತ್ತೆ, ಅದನ್ನೇ ತಗೊಳ್ಳಿ. ಇಲ್ಲಿ ಇಷ್ಟು ತರಕಾರಿನ ತಗೊಂಡಿದ್ದೇನೆ. ಇವಾಗ ಬರ್ಗರ್ ಮಯೋನೀಸವನ್ನು ಹಾಕಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮೊದಲು. ಇಲ್ಲಿ ನಾನು 3.5 ಸ್ಪೂನ್ ತಗೊಂಡಿದ್ದೇನೆ. ಈಗ ಕೊನೆಯದಾಗಿ ಬರ್ಗರ್ ಬನ್ ನೋಡಿ 4 ತಗೊಂಡಿದ್ದೇನೆ. ಹಾಗೆ ಒಂದು ಈರುಳ್ಳಿನ ರೌಂಡಾಗಿ 4 ಕಟ್ ಮಾಡಿದ್ದೇನೆ. ಟೊಮ್ಯಾಟೊ ಕೂಡ ರೆಡಿ ಮಾಡಿದ್ದೇನೆ, 4 ರೌಂಡ್ ಪೀಸು, ಒಂದೊಂದಕ್ಕೆ ಒಂದೊಂದು ಹಾಕಲಿಕ್ಕೆ. ಹಾಗೆ ಸಿಲರಿ ಎಲೆಯನ್ನು ಕೂಡ ಚೆನ್ನಾಗಿ ತೊಳೆದಿಟ್ಟಿದ್ದೇನೆ. ಹಸಿಯಾಗಿ ಎಲೆ ತಿನ್ನೋದ್ರಿಂದ ಸಾಕಷ್ಟು ಬಾರಿ ತೊಳಿಬೇಕು, ಅದನ್ನು ಕ್ಲೀನಾಗಿ ತೊಳೆದು ನಂತರ ಹಸಿ ಎಲೆ ತಿನ್ನೋದ್ರಿಂದ ಚೆನ್ನಾಗಿ ತೊಳೆದು ತಿಂದರೆ ಒಳ್ಳೆಯದು. 1-2 ಸಲ ಅಲ್ಲ, ಒಂದು 5-8 ಬಾರಿ ತೊಳೀರಿ. ಈಗ ಬರ್ಗರ್ ಬನ್ನ ಈ ಥರ 2-2 ಪೀಸ್ ಮಾಡಿ ನೋಡಿ. ಅದಕ್ಕೆ ಹೇಳೋದು ಬರ್ಗರ್ ಬನ್ನೇ ತಗೊಳ್ಬೇಕು ಅಂತ. ಬೇರೆ ಬನ್ನಲ್ಲಿ ಆದರೆ ನಮ್ಗೆ ಈ ಥರ ಮಾಡಲಿಕ್ಕಾಗೋದಿಲ್ಲ. ಎಲ್ಲ ಸಾಮಾನ್ಯವಾಗಿ ಎಲ್ಲ ಮಾಲ್ಗಳಲ್ಲಿ ಮತ್ತು ಒಳ್ಳೆ ಬೇಕರಿಯಲ್ಲೆಲ್ಲ ಸಿಗುತ್ತೆ. ಈ ಥರ ಬನ್ನು ಕಟ್ ಮಾಡಬೇಕು. ನೋಡಿ ಚೂರು ಇದಕ್ಕೆ ಹಾಕಿ, ಆಗ ಚೆನ್ನಾಗಿರುತ್ತೆ. ಕೆಲವರು ಹೋಟ್ಲಲ್ಲೆಲ್ಲ ಇಲ್ಲಿ ಈ ಥರ ಎಲ್ಲ ಹಾಕೋದಿಲ್ಲ, ಜಾಸ್ತಿ ಖರ್ಚಾಗುತ್ತಲ್ವ ಅವರಿಗೆ. ಇವಾಗ ನಮ್ಮ ಎಲೆಯನ್ನಿಡುವ. ಸಿಲಾರಿ ಎಲೆ ಇದೆ ಅಲ್ವಾ, ಇದನ್ನೀಗ ನಿಮಗೆ ಬೇಕಾದ ಅಳತೆಗೆ ಹಾಕಿ. ಕೆಲವರಿಗೆ ಈ ಎಲೆ ಬಹಳ ಇಷ್ಟ ಆಗುತ್ತೆ. ಇವಾಗ ನಾವು ಮಿಕ್ಸ್ ಮಾಡಿದ ವೆಜಿಟೇಬಲ್ನ ಹಾಕುವ ನೋಡಿ, ಈ ಥರ ಮಾಡಿ. ಹಾಗೆ ಇವಾಗ ಚಿಕನ್ ಹಾಕುವ. ಚಿಕನ್ ಹಾಕಿದ ಮೇಲೆ ಒಂಚೂರು ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ, ಒಂಚೂರು ಈ ತರಕಾರಿನ ಹಾಕುವ. ಇವಾಗ ಹೀಗೆ ಫಿಲ್ಲಿಂಗ್ ಮಾಡಿದ ನಂತರದಲ್ಲಿ ನಿಮಗೆ ಬೇಕಂದರೆ ಮಾತ್ರ, ಕೆಲವರಿಗೆ ಈರುಳ್ಳಿ ಇಷ್ಟ ಇಲ್ಲ ಅಂದರೆ ಹಾಕಬೇಡಿ, ಒಂದು ಈರುಳ್ಳಿ ಹಾಗೆ ಒಂದು ಟೊಮೆಟೊ ಪೀಸನ್ನು ಹಾಕಿ. ಇದು ತಿನ್ನಲಿಕ್ಕೆ ಬಹಳ ರುಚಿಯಾಗಿರುತ್ತೆ. ನಿಮಗೆ ಕೆಲವರಿಗೆ ಇಷ್ಟ ಇಲ್ಲ ಅಂದರೆ ಹಾಕೋದು ಬೇಡ. ಈ ಥರ ನೋಡಿ, ಈ ಥರ ರೆಡಿ ಮಾಡಿ ಇಟ್ಕೊಳ್ಳಿ. ಬರ್ಗರ್ ಜೊತೆ ಹಸಿ ಈರುಳ್ಳಿ ತಿನ್ನಲಿಕ್ಕೆ ಬಹಳ ಖುಷಿಯಾಗುತ್ತಲ್ಲ. ಮಕ್ಕಳಿಗೆ ಎಲ್ಲರಿಗಿಂತ ಜಾಸ್ತಿ ಇದು ಮಕ್ಕಳಿಗೆ ಬಹಳ ಇಷ್ಟ ಆಗುತ್ತೆ. ನೋಡಿ ನಮ್ಮ ಬರ್ಗರ್ ರೆಡಿ ಆಯಿತು. ಮನೆಯಲ್ಲಿ ಟೂತ್ ಪಿಕ್ ಖಾಲಿ ಆಗಿಬಿಟ್ಟಿದೆ, ಇಲ್ಲೊಂದು ಒಂದೊಂದು ಟೂತ್ ಪಿಕ್ ಇಟ್ಟರೆ ಕರೆಕ್ಟಾಗಿ ನಿಲ್ಲುತ್ತೆ ನೋಡಿ. ಈಗ ನಮ್ಮ ಬರ್ಗರ್ ರೆಡಿಯಾಗಿದೆ. ಎಲ್ಲರೂ ಕೂಡ ಮನೆಯಲ್ಲಿ ಹೀಗೆ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಹೋಟ್ಲಲ್ಲೆಲ್ಲ ಹಳೆ ಮಯೋನೀಸಲ್ಲೆಲ್ಲ ಹಾಕಿದ್ದನ್ನು ಮಾಡಬೇಡಿ, ಮನೆಯಲ್ಲೇ ಹೀಗೆ ಮಕ್ಕಳಿಗೆಲ್ಲ ಮಾಡಿಕೊಡಿ, ತುಂಬ ಸೂಪರ್ ಆಗಿರುತ್ತೆ. ಹಾಗೆ ಇದನ್ನೆಲ್ಲ ನೋಡಿ ನನಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ನನ್ನ ಚಾನಲ್ನ ಬೆಳೆಸಿ. ಮತ್ತೆ ಭೇಟಿಯಾಗೋಣ ಮತ್ತೊಂದು ವಿಡಿಯೋ ಜೊತೆ.